ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ನೋಡಿರಿ, ನಾನು ಬೆಳಗ್ಗೆನೇ ಎದ್ದು ಕೂಡಲೇ ಜಳಕ ಅಥವಾ ಎಲ್ಲ ಮಾಡ್ಕೆರೆ ನಾನು ಅಡುಗೆ ಎಲ್ಲ ಅವಾಗೆ ಆಗೈತ್ರಿ. ಅಡುಗೆ ನಸಕ್ನಾಗ ಆದ ಬಳಿಕ ಜಸ್ಟ್ ಇನ್ನೂ ದುಕಾನ್ ತೆರೆನ ನಾನು ದುಕಾನಕ್ಕೆ ಹೋಗಿ ಹಾಲು ತೊಗೊಂಡು ಬಂದು ಇವಾಗ ಚಹಾ ಮಾಡತ್ತೀನಿ ನೋಡ್ರಿ. ಇನ್ನು ಈಗ ಚಹಾ ಕೆಟ್ಟೀನಿ ರೀ. ಹಾಲತ್ತು ತೊಗೊಂಡು ಬಂದ್ಕೆರೆ ನಾನು ಇವರಿಗೆಲ್ಲ ಇವಾಗ ಪಾವು ಬೇಕಾಗ್ಯಾವಂತ್ರಿ. ಪಾವು ಅಂದ್ರೆ ಖಾರಿ ಇರ್ತಾವಲ್ಲ ರೀ, ಖಾರಿ ಟೋಸ ಇವೆಲ್ಲ ಭಟ್ರ ಹತ್ರ ತೊಗೊಂಬಂದಿರ್ರಿ. ನಾವೇ ಮನೆ ತೊಗೊಂಡಿದ್ದೇವೆ, ಗಾಡಿ ಮೇಲೆ ಬಂದೆವು. ಅದಕ್ಕೆ ತೊಗೊಂಡು ಬಳಕ ನಾನು ನೋಡತ್ತಿದ್ರಿ ಟೇಸ್ಟ್ ಹೆಂಗವ ಅಂತೇಳಿ. ಇವಾಗ ಜಸ್ಟ್ ಎಲ್ಲ ಚಹಾ ಮಾಡಿ ಕುಡಿಯಾಗತ್ತೇವ್ರಿ. ಯಾಕಂದ್ರೆ ನನಗೆ ಜಲ್ದಿ ಒಂದು ಸ್ವಲ್ಪ ಜಲ್ದಿ ಎದ್ದೀವಿ, ಅದಕ್ಕೆಲ್ಲ ಇನ್ನೂ ಚಪಾತಿ ಮಾಡ್ಬೇಕು ರೀ. ಬರೀ ಅನ್ನ, ಆಮೇಲೆ ಗಟ್ಟಿ ಪಲ್ಯ ಮಾಡೀನಿ ರೀ, ಬದ್ನಿಕಾಯಿ ಪಲ್ಯ, ಆಮೇಲೆ ಅನ್ನ ಮಾಡೀನಿ. ಆಮೇಲೆ ನಿನ್ನೆದು ಒಂದು ಸ್ವಲ್ಪ ನಿನ್ನೆ ಕರಿ ಅಲ್ರಿ, ಅದಕ್ಕೆಲ್ಲಾಗೆ ನಿನ್ನೆ ಒಂದು ಸ್ವಲ್ಪ ಚಿಕನ್ ಅಂದ್ರೆ ಮಟನ್ ಸಾರು ಮಾಡಿದ್ದೆವು. ಮಟನ್ ಸಾರು ಅದ ಅಂತೇಳಿ ಬಿಟ್ಟಿದ್ದೇವೆ ರೀ. ಆಮೇಲೆ ಇವಾಗ ನೋಡಿರಿ, ಚಹಾ ಅಂತರೂ ಮಾಡತ್ತೀನಿ. ಚಹಾ ಅಂತರೂ ಇವಾಗ ಎಲ್ಲರಿಗೆ ಹಾಕ್ಕೊಡ್ಬೇಕು, ನಾವು ಕುಡಿಬೇಕು ರೀ. ನಮ್ಮ ರಚ್ಚು ಅಂತ ಚಹಾ ಕುಡಿಯಂಗಿಲ್ಲ ರೀ, ಅಂದ್ರೂ ಬಂದು ಕೂತು ಬಿಡ್ತಾಳೆ ರೀ. ಯಾಕಂದ್ರೆ ಇದ್ದಿದ್ದೆಲ್ಲ ಖಾರಿ ಆಯ್ತೆಲ್ಲ ಚಲ್ಲಾಕ. ಅದಕ್ಕೆಲ್ಲ ನಾನು ಇವಾಗ ಚಾಕಂತರೂ ಇಟ್ಟೀನಿ, ಹಾಲು ಹಾಕೀನಿ. ಒಂದು ಸ್ವಲ್ಪ ಕುದ್ದು ಬಳಕ ಇವ್ರಿಗೆ ಹಾಕ್ಕೊಡ್ತೀನಿ ರೀ. ರಾಯಣಗೂ ಸ್ಕೂಲ್ ಲೇಟ್ ಅದ ರೀ, ಒಂದು ಸ್ವಲ್ಪ ತಡನೇ ಐತಿ. ಇವತ್ತು ಜಲ್ದಿನೇ ಆಗ್ಯದ್ರಿ ಅಡುಗೆ. ಚಪಾತಿ ಹಿಟ್ಟು ಮಾಡ್ದಂದ್ರೆ ಆಯ್ತು ನೋಡ್ರಿ. ಇವಾಗ ನೋಡಿರಿ 6 ಗಂಟೆಗೆ ನಾನು ಇಲ್ಲಿ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. 6 ಗಂಟೆ ಆಗೈತಿ. ಅದಕ್ಕೆಲ್ಲಾಗೆ ನಾನು 6 ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡೀನಿ. ಅದ್ರ ಜಲ್ದಿ ಎದ್ದಿನಲ್ರಿ, ಅದಕ್ಕೆಲ್ಲ ಜಲ್ದಿ ಆಗ್ಯದ ಅಡುಗೆ. ಇನ್ನೊಂದು ಸ್ವಲ್ಪದಾಗೆ ಚಪಾತಿ ಎಲ್ಲ ಆತಾವ್ರಿ. ಯಾಕಂದ್ರೆ ಆಯ್ನು ಊರಿಗೆ ಹೋಗೋಕ್ಕೆಳ, ಅದ್ರ ಕಲಾಗ ಆಯ್ನು ಊರಿಗೆ ಹೋದವಂದ್ರೆ ರಚ್ಚಿಗೆ ಯಾರು ತೊಗೊಳಲ್ಲಲ್ರಿ. ಆಯಿ ಹೋಗೋದ್ರಾಗ ಪಟ್ಟನ ಚಪಾತಿ ಮಾಡಿ ಆಯಿಗೆ ಒಂದು 4 ಚಪಾತಿ ಆಯ್ತಾವ. ಆಮೇಲೆ ಅವ್ರ ಪಪ್ಪಗೂ ಕಟ್ಟಾಕತ್ತಾವ್ರಿ. ಅದ್ರ ಕಲಾಗೆ ನಾನು ಪಟ್ ಅಂತೇಳಿ ಮಾಡ್ಬೇಕಂತ ಮಾಡತ್ತೆ ನೋಡ್ರಿ. ನಮ್ಮ ಶಾದು ಆಮೇಲೆ ರಾಯಣ ಅವರೆಲ್ಲ ಎದ್ದು ಹೊರಗೆ ಹೋದ್ರಿ. ಯಾಕಂದರೆ ನಮ್ಮ ರಚ್ಚು ಅದಾಳಲ್ರಿ, ಭಾಳ ಅಂದ್ರೆ ಭಾಳ ಕಿಟಕ್ ಮಾಡ್ತಾಳ್ರಿ ಆಕಿ. ಒಂಚೂರು ಅವ್ರಿಗೆ ತಿನಿಸೇ ಬಿಡಂಗಿಲ್ಲ ರೀ ಏನಾದ್ರೂ ಭೀ. ಅದ್ರ ಕಲೆಗೆ ಅವರು ಎದ್ದು ಹೊರಗೆ ಹೋದರು. ಇಲ್ಲಿ ನಾನು ರಚ್ಚು ತಿನ್ಕೋತ ಕೂತೀವಳ್ರಿ. ನಾನು ಟೋಸ್ಟ್ ತಿನ್ನತ್ತೀನಿ. ಆಮೇಲೆ ನಮ್ಮ ರಚ್ಚು ಇದ್ರೆ ಇದು ಮಾಡತ್ತಾಳ್ರಿ, ಖಾರಿ ಎಲ್ಲ ಬುಕುಣಿ ಮಾಡಿ ಚಲ್ಲಿ ಮಾಡಿ ತಿನ್ನತ್ತಾಳ್ರಿ ಅದೇ. ಆಮೇಲೆ ಹಿಟ್ಟು ಒಂದು ಸ್ವಲ್ಪ ಜಲ್ದಿನೇ ನಾದಿಟ್ಟಿದ್ದಲ್ರಿ ನಾನು. ಅದಕ್ಕೆಲ್ಲಾಗ ಒಂದು ಸ್ವಲ್ಪ ನೆಂದಿತ್ತು. ನಾನು ಅದಕ್ಕೆ ಬಟ್ಲ ಇಟ್ಟು ಎಣ್ಣೆ ಹಾಕೋಬೇಕಂದ ಎಣ್ಣೆ ಎಲ್ಲಿ ಸಿಗಲಿಲ್ಲ ರೀ ನನಗೆ, ಎಲ್ಲಿ ಇಟ್ಟಿದ್ದೇನು. ಆಮೇಲೆ ಹಿಂದ್ರ ಕಡೆ ತೊಗೊಂಡು ಹಾಕೋಬೇಕು. ಫಸ್ಟ್ ಚಹಾ ಕುಡಿಬೇಕು, ಚಹಾ ಆರ್ತದೆ ಅಂತೇಳಿ ಚಹಾ ಕುಡಿಯಾಕತ್ತೀನಿ ನೋಡಿರಿ. ಚಹಾ ಕುಡ್ಬೇಕಾ ನಾನು ಎಲ್ಲ ಫಸ್ಟ್ ಚಪಾತಿ ಮಾಡ್ತೀನಿ. ಆಮೇಲೆ ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೋತೀನಿ ರೀ. ಬಟ್ಟೆ ಜಾಸ್ತಿನೇ ಅದಾವ್ರಿ ಇವತ್ತು, ಆಯ್ವು ಎಲ್ಲೋದವದ. ಬರ್ರಿ ಇವಾಗ ಚಪಾತಿ ಮಾಡೋಣ ಅಂತ ಫ್ರೆಂಡ್ಸ. ಇವಾಗಂತೂ ಎಲ್ಲ ಕೆಲಸ ಆಯ್ತು ನೋಡ್ರಿ. ಬರೀ ಬಟ್ಟೆ ಇಟ್ಟು ಒಗಿಬೇಕ್ರಿ ನಾನು. ಇನ್ನು ಊಟ ಮಾಡಿಲ್ರಿ, ಏನೂ ಮಾಡಿಲ್ಲ. ಯಾಕಂದ್ರೆ ಜಲ್ದಿನೇ ಆಗೈತ್ರಿ ಅಡುಗೆ. ಇವಾಗ ನೋಡ್ರಿ ಟೈಮ್ ಬಂದು 7 ಗಂಟೆ ಆಗೈತಿ. ಚಪಾತಿ ಆಯಿತು, ಎಲ್ಲ ಆಯ್ತು ನೋಡ್ರಿ. ನಮ್ಮ ರಚ್ಚು ನೋಡಿ ಹಾಯ್ ಮಾಡತ್ತ ಅಂತೇಳಿ ಹಾಯ್ ಮಾಡ್ರಿ ಎಲ್ಲರಿಗೂ. ನನಗೆ ಹೊಡಿತಾಳ್ರಿ ಹಾಯ್ ಮಾಡೋಣ. ರಾಯಣಗತ್ತ ಟಿಫಿನ್ ಕಟ್ಬೇಕ್ರಿ ನಾ. ಆಮೇಲೆ ಮಾಮ ಬುತ್ತಿ ಕಟ್ಟಿಟ್ಟಿನಿ ರೀ. ಅವ್ರು ಯಾರು ಹೋತಾರಲ್ಲ ಅವ್ರ ಕೈ ಕೊಡಬೇಕು. ಆಮೇಲೆ ಆಯಿ ಹೋತಾಳನ ಅವ್ರಿಗೂ ಒಂದು 4-5 ಚಪಾತಿ ಕಟ್ಟಿದ್ರಿ. ಆಯಿಗಿನಿ ಹೋತಾ ಅಂದ್ರೆ ಊರಿಗೆ, ಅದಕ್ಕೆಲ್ಲಾಗೆ ಅವ್ರಿಗೂ ಕಟ್ದೆ. ಅವರು ಹೋದ್ರಿ ಊರಿಗೆ. ಬಸ್ ಬರ್ತದನ ಹೋಗ್ಬಿಟ್ಟಳ್ರಿ ಆಯಿ. ಅದಕ್ಕೆ ನಮ್ಮ ರಚ್ಚು ಅಳ್ಳಾತಳ್ರಿ ಇಟ್ಟತನ. ಇನ್ನು ಈಗ ಗಪ್ಪ ಆಗ್ಯಾವ್ರಿ. ಹಾಯ್ ಮಾಡ್ರಚ್ಚು ಎಲ್ಲರಿಗೂ. ಹಾಯ್ ಮಾಡು, ಹಾಯ್ ಮಾಡು. ಹಾಯ್ ಮಾಡಲ್ಲ ಅಂತ್ರಿ ಆಕಿ. ಯಾವಾಗ ಹಾಯ್ ಮಾಡ್ತೀವಿ ಇವಾಗ ಹಾಯ್ ಮಾಡಾರ್ಗೆ ಹೇಳ್ರಿ. ಹಾಯ್ ಮಾಡೋಣ ನನಗೆ ಹೊಡಿತಾಳ್ರಿ ಆಕಿ. ಬರ್ರಿ ಇವಾಗ ಬದ್ನಿಕಾಯಿ ಪಲ್ಯ, ಚಪಾತಿ, ಅನ್ನ ಮಾಡೀನಿ ರೀ ಅವ್ರಿಗೆ ಅಂತೇಳಿ. ನಾನು ರಾಯಣ ದೋಸೆ ಮಾಡು ಅನ್ನತ್ತಿದ್ರಿ. ಯಾಕಂದ್ರೆ ದೋಸೆ ಅವನಿಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಅದಕ್ಕೆಲ್ಲಾಗ ಅವನು ಅನ್ನತ್ತಿದ, ಎಷ್ಟು ದಿನ ಆಯ್ತು ಮಮ್ಮಿ ದೋಸೆ ಮಾಡಿಲ್ಲ, ಅದಕ್ಕೆ ಮಾಡು ಅನ್ನತ್ತಿದ. ಇವಾಗ ಅಕ್ಕಿ ನೆನ್ನಿಟ್ಟಿಲ್ಲ, ಏನೂ ಮಾಡಿಲ್ಲ. ದೋಸೆ ಹ್ಯಾಂಗ ಮಾಡೋದಲ್ರಿ ಪಟ್ಟರ್ ಅಂತೇಳಿ. ಅದಕ್ಕೆ ಅಕ್ಕಿ ಮತ್ತು ಉದ್ದಿನಬೇಳೆ ಏನೂ ಇರ್ಲಾರೆ ನಾನು ಇವಾಗ ದೋಸೆ ಮಾಡ್ಬೇಕನ್ನತ್ತೀನಿ ರೀ ಅವ್ನ ಸರಿಯಾಕ. ಅವನಿಗೆ ಟಿಫಿನ್ದಾಗ ಅಲ್ಲೆಲ್ಲ ಸಾಲ್ಯಾಗ ದೋಸೆ ತೊಗೊಂಬರ್ತಾರತ್ರಿ. ಅವನಿಗೆ ದೋಸೆ ಆಮೇಲೆ ಇಡ್ಲಿ ಇದೆಲ್ಲ ತೊಗೊಂಬರ್ತಾರತ್ರಿ. ನಾವು ಚಪಾತಿ ರೊಟ್ಟಿ ಕಟ್ತೇವಲ್ರಿ, ಅದಕ್ಕೆಲ್ಲಾಗ ಅವನು ನಂಗೆ ದೋಸೆ ಮಾಡೋಣತ್ತಾನ. ಬರ್ರಿ ಅಕ್ಕಿ ಮತ್ತು ಬ್ಯಾಳಿ ಕಡ್ಲಿ ಬ್ಯಾಳಿ ಏನೂ ಇರ್ಲಾರ್ದೆ ನಾವು ಇವಾಗ ದೋಸೆ ಮಾಡೋಣಂತ. ಹೆಂಗೆ ಮಾಡ್ತೀನಿ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ರೀ. ಅಲ್ಲ ರಚ್ಚು, ನಾವು ದೋಸೆ ಮಾಡಮು ನೋಡ್ರಿ ಆಕಿ ಹ್ಯಾಂಗೆ ಮಾಡ್ತಾ ಅಂತೇಳಿ. ನಮ್ಮ ರಚ್ಚು ಹತ್ರ ಭಾಳ ಅಂದ್ರೆ ಭಾಳ ಹಠ ಮಾಡ್ತಾಳ್ರಿ ಆಕಿ. ಅಷ್ಟು ಜಿದ್ದು ಅಷ್ಟೇ ಮಾಡ್ತಾಳ್ರಿ ಆಕಿ. ನಾನೊಂದು ಸ್ವಲ್ಪ ಮಾತಾಡ್ತಂದ್ರೆ ಚೀರಾಡ್ತಾಳ್ರಿ ಆಕಿ. ಗಪ್ಪ ಕೂತಂದ್ರೆ ನಾನು ಮಾರಿ ನೋಡ್ತಾಳೆ. ಅಲ್ಲ ರಚ್ಚು, ಅಲ್ಲ ಇವಾಗ ದೋಸೆ ಮಾಡೋಣ ನಾವು.
ಇವಾಗ ನೋಡ್ರಿ ನಾವಂತರೂ ದೋಸೆ ಮಾಡೋಕ್ಕೆ ಏನೂ ರೆಡಿ ಇಲ್ಲರಿ ನನ್ನ ಬಲೆ ಅಂತಕ್ಕೆ ನಾ ಇವಾಗೆಲ್ಲ ರೆಡಿ ಮಾಡ್ಕೋಬೇಕು. ಮತ್ತು ಹಿಟ್ಟಂತರೂ ಐತ್ರಿ ನನಗೆ ದೋಸೆ ಮಾಡೋಕೆ. ಯಾವಾಗ ಹಿಟ್ಟಂತ್ರೂ ನಿಮಗೆ ಹೇಳ್ತೀನಿ ರೀ. ಬರ್ರಿ ನಾವು ಅಕ್ಕಿ ಬ್ಯಾಳಿ ಇರ್ಲಾದೆ ಸ್ಪೆಷಲ್ಲಾಗಿ ಇನ್ಸ್ಟೆಂಟಾಗಿ ದೋಸೆ ಮಾಡೋಣಂತ. ಬರ್ರಿ ಸ್ಪೆಷಲ್ಲಾಗಿ ಇನ್ಸ್ಟೆಂಟ್ ದೋಸೆ ಮಾಡೋಣಂತ ನಮ್ಮ ರಾಯಣಗೋಸ್ಕರ. ಎಲ್ಲರೂ ಹಾಯ್ ಬರ್ರಿ ಏನೋ ಎಲ್ಲರಿ ಹಾಯ್ ಹಾಯ್. ಇವಾಗ ನೋಡ್ರಿ ಇವಾಗ ಒಂದು ಸ್ವಲ್ಪ ಮಾಡತ್ತವ್ರಿ ಹಾಯ್ ಹಾಯ್ ಮಾಡೋದು ಭಾಳ ಇಷ್ಟ ರೀ ಆಕಿಗೆ. ಅವ್ರ ಅಣ್ಣ ಸ್ಕೂಲ್ಗತ್ತ ಹೊರಗತ್ತಂದ್ರೆ ಹಾಯ್ ಭಾಳ ಚಂದ ಮಾಡ್ತಾಳ್ರಿ ಆಕಿ. ಹಾಂ ಬರ್ರಿ ಇವಾಗ ನಾವು ದೋಸೆ ಮಾಡೋಂತ ಹೆಂಗೆ ಮಾಡೋದಂತೇಳಿ ನಿಮ್ಗೆ ತೋರಿಸ್ತೀನಂತ. ನೋಡ್ರಿ ಇವಾಗ ನಾನು ಒಂದು ಬೊಗೋಣಿ ತೊಗೊಂಡಿನಿ. ಬೊಗೋಣಿ ಒಳಗೆ ನಾನು ನೋಡ್ರಿ ಇಲ್ಲಿ ಮಿಕ್ಸರ್ಗೆ ನಾನು ಸಣ್ಣಾಗಿ ರವೆ ಹಿಟ್ಟು ಮಾಡ್ಕೊಂಡು ಇಟ್ಕೊಂಡಿ ನೋಡ್ರಿ. ಹಿಟ್ಟು ಒಂದು ಸ್ವಲ್ಪ ಸಣ್ಣ ಮಾಡ್ಕೊಂಡು ಇಟ್ಕೊಂಡಿನಿ ರೀ, ಜಾಸ್ತಿನೇ. ಅದು ಸಣ್ಣಾಗಿ ಸಣ್ಣ ರವಾನ ಏನಿರ್ತದಲ್ರಿ ಅದಕ್ಕೆ ಸಣ್ಣಾಗಿ ಮಿಕ್ಸರ್ಗೆ ಹಾಕೊಂಡು ಇಟ್ಕೋಬೇಕು. ಅದಕ್ಕೆ ನೋಡ್ರಿ ನಾನು ಒಂದು ಕಪ್ಪಿನಷ್ಟು ಮಿಕ್ಸರ್ಗೆ ಹಾಕೊಂಡು ರವೆ ಇಟ್ಕೊಂಡಿನಿ. ಒಟ್ಟು ಬೊಗೋಣಾಗ ಹಾಕೋತೀನಿ ನೋಡ್ರಿ. ಒಂದು ಕಪ್ಪಿನಷ್ಟು ರವೆ ತೊಗೊಂಡಿನಿ ನಾನು. ತೊಗೊಂಡು ಸಣ್ಣಾಗಿ ಈ ರೀತಿ ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡು ನೋಡ್ರಿ ಎಷ್ಟು ಸಣ್ಣಾಗ್ಯದ ಅಂಥೇಳಿ. ಇದಕ್ಕೆ ಇವಾಗ ನಾನು ಒಂಚೂರು ಇದು ಸೇರಿಸ್ತೀನಿ ರೀ, ಮೈದಾ ಹಿಟ್ಟ. ನೋಡ್ರಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಲ್ರಿ, ಅಷ್ಟೇ ಒಂದು ಕಪ್ಪಿಗೆ ಅರ್ಧ ಕಪ್ಪಿನಷ್ಟು ನಾನು ಹಿಟ್ಟು ಹಾಕೊಳಕತ್ತೀನಿ ನೋಡ್ರಿ. ಅದಕ್ಕಾದ್ಮೇಲೆ ನಾನು ಇದಕ್ಕೆ ಇದು ನೋಡ್ರಿ ಮೊಸರು ತೊಗೊಂಡಿನಿ. ಇಷ್ಟು ಮೊಸರು ಹಾಕೊಳಕತ್ತೀನಿ ನೋಡ್ರಿ. ಇವಾಗ ಮೊಸರು ಹಾಕೊಂಡಿನಿ. ಗಟ್ಟಿ ಮೊಸರು ಐತೆ ನೋಡ್ರಿ. ನೋಡ್ರಿ ಎಷ್ಟು ಗಟ್ಟಿ ಅಂತೇಳಿ ಗೊತ್ತಾಗ್ತದ್ರಿ ಒಳಗೆ ಗ್ಲಾಸಿಗೆ ಹತ್ತಿದ್ರೆ. ಇದಕ್ಕೆ ಇವಾಗ ನಾನು ಮಿಕ್ಸ್ ಮಾಡ್ಕೊತೀನಿ ರೀ ಚೆಂದಾಗಿ. ನೋಡ್ರಿ ನಾನು ಚಮಚ ತೊಗೊಂಡಿನಿ, ತೊಗೊಂಡ್ಕೊಂಡ್ರೆ ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಇದಕ್ಕೆ ಮ್ಯಾಲೆ ನೀರು ಹಾಕೊಂಡು ಕಲಿಸ್ಕೋಬೇಕು ರೀ. ಬರೀ ಮೊಸರೇ ತೊಗೊಂಡು ಕಲಿಸ್ಕೋಬೇಕು ಅನ್ನೋದೇನಿಲ್ಲ. ಇವಾಗ ಇದಕ್ಕೆ ನಾನು ನೀರು ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊತೀನಿ ರೀ ಇದು ಚೆಂದಾಗಿ. ನೋಡ್ರಿ ಇದೇ ನಾನೇನು ಮೊಸರು ತೊಗೊಂಡಿರಲ್ರಿ ಅದೇ ಗ್ಲಾಸಲ್ಲೇ ನೀರು ಹಾಕೊಳಕತ್ತೀನಿ. ಯಾಕಂದ್ರೆ ಆಗಳತ್ತಳೆ ಮೊಸರು ಇದಕ್ಕೆಲ್ಲ ಹತ್ಕೊಂಡಿತ್ತಲ್ರಿ, ಅದಕ್ಕೆ ಇವಾಗ ಇದಕ್ಕೆ ನಾನು ಚೆಂದಾಗಿ ಇದು ಮಾಡ್ಕೊತೀನಿ ರೀ. ನೋಡ್ರಿ ಎಷ್ಟು ಜಿಗಿ ಬರಾಗತ್ತೆ ಅಂತೇಳಿ ಚಮಚಕ್ಕೆ ಹತ್ಕೊಂಡಿದ್ದು ಅಷ್ಟು ಇದನ್ನೇ ಆಗಲಾಗೈತಿ. ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನಾವು. ಗಂಟು ಆಲಾರ್ದಂಗೆ ಅಷ್ಟು ಚೆಂದ ಒಟ್ಟು ಇದು ಆಲಾರ್ದಂಗೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೆ ನೀರು ಹಾಕೊಂಡು ಯಾಕಂದ್ರೆ ಜಾಸ್ತಿ ನೀರು ಹಾಕ್ಬಾರ್ದಲ್ರಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲ್ಸ್ಕೊಳಕತ್ತೀನಿ ರೀ ಚೆಂದಾಗಿ. ನೋಡ್ರಿ ಆ ರೀತಿ ಕಲ್ಸ್ಕೊಳಕತ್ತೀನಿ ಅಂಥೇಳಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೆ ಮೊಸರು ಒಂದು ಇದ್ರ ಫ್ಲೇವರ್ಗಾಗಿ ನಾವು ಹಾಕಿರ್ತೀವಿ ರೀ, ಟೇಸ್ಟ್ ಬರ್ತದೆ ಅಂತೇಳಿ. ಆಮೇಲೆ ಅದಕ್ಕೆಲ್ಲ ಹದ ಆಗಬೇಕಲ್ರಿ, ಅದಕ್ಕಲ್ಲಿಗೆ ಮೊಸರು ಹಾಕಿದ್ದು ನಾನು. ನೋಡ್ರಿ ಇವಾಗ ಅದಕ್ಕೆ ಹಂಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ಳಾಕತ್ತೀನಿ ಚೆಂದಾಗಿ. ಈಗ ಒಂದು 10ಕ್ಕೆ ಬಂದೈತ್ರಿ ಇದು ಮಿಕ್ಸ್ ಮಾಡ್ಕೊಳ್ಳೋದು. ನೋಡ್ರಿ ಇವಾಗ ನಾನು ಸ್ವಲ್ಪ ಇದಕ್ಕೆ ಚೆಂದಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ನಾನು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೆನೆಕ್ಕೆ ಇಟ್ಬಿಡ್ತೀನಿ ರೀ ಮ್ಯಾಲೆ ಪ್ಲೇಟ್ ಮುಚ್ಚಿ. ನೋಡಿರಿ ದೋಸೆ ಎಷ್ಟು ಮಸ್ತಾಗಿ ಬಂದು ಅಂಥೇಳಿ. ಒಳಗೆ ಇನ್ನೊಂದು ಸ್ವಲ್ಪ ಹಿಟ್ಟಿಟ್ಟು ಗಂಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆಂದಾಗಿ. ನಾನು ಚೆಂದಾಗಿ ಚಮಚದಿಂದ ಮಿಕ್ಸ್ ಮಾಡ್ಕೊಳಕತ್ತಿ ನೋಡ್ರಿ. ಸೊ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೆನೆ ಇಡಬೇಕು ರೀ. ನೆನೆ ಇಟ್ಕೊಳಕ್ಕೆ ಚೆಂದ ಮಸ್ತಾಗಿ ಬರ್ತೈತೆ ರೀ ಇದು ಹಿಟ್ಟು ದೋಸೆ ಬಿಡಕ್ಕೆ. ತೆವ್ಯಾಗ ನಾವು ದೋಸೆ ಹಾಕೊಂಬತ್ತೀವಿ ಮಸ್ತಾಗಿ ಬರ್ಬೇಕಂದ್ರೆ ಇದು ಚೆಂದ ನೆನಿಬೇಕು ರೀ ಒಂದು 5 ನಿಮಿಷ. ದಿಢೀರ್ ಅಂತೇಳಿ ದೋಸೆ ಮಾಡ್ಕೊಳಕ್ಕೆ ಇದು ಚಂದ ನೋಡ್ರಿ. ದಿಢೀರ್ ಅಂತ ನೀವು ಎಲ್ಲರೂ ಹೋಗೋದಿತ್ತಂದ್ರೆ ಅಕ್ಕಿ ಹಿಟ್ಟು ಖಾಲಿ ಆಗಿತ್ತಂದ್ರೆ ಇದು ಮಾಡ್ಕೊಳಕ್ಕೆ ಬರ್ತೈತ್ರಿ ಜಲ್ದಿ. ನೋಡ್ರಿ ಇವಾಗ ಹಿಟ್ಟಂತೂ ಮಸ್ತಾಗಿ ರೆಡಿ ಆಗೈತ್ರಿ. ಇದಕ್ಕೆ ಇವಾಗ ನಾನು ಒಂದು 5 ನಿಮಿಷ ನೆನೆಯಾಕೆ ಬಿಡ್ತೀನಿ ರೀ. ನಾನು ಇವಾಗ ಇದಕ್ಕೆ ಚಟ್ನಿ ಬೇಕಲ್ರಿ, ಅದಕ್ಕೆ ಒಂದು ಸ್ವಲ್ಪ ಚಟ್ನಿಗೆ ರೆಡಿ ಮಾಡ್ಕೋತೀನಿ ನೋಡ್ರಿ. ನೋಡ್ರಿ ಇವಾಗ ನಾನು ಮೊನ್ನೆ ದೇವ್ರಿಗೆ ಅಂತೇಳಿ ಕಾಯಿ ಹೊಡ್ತಿದ್ರಿ, ಅದು ಇವಾಗ ಚಟ್ನಿಗೆ ಬರ್ತದಂತೇಳಿ ಕಾಯಿ ಚಟ್ನಿ ಮಾಡ್ತೀನಿ ನೋಡ್ರಿ. ಇವಾಗ ಇದಕ್ಕೆ ನಾನು ಹೊಡ್ಕೊತೀನಿ ರೀ. ಒಂದು ಸ್ವಲ್ಪ ಹೊಡ್ಕೊಂಡ್ಕೆರೆ ನಾನು ಇದು ಮಾಡ್ಕೋತೀನಿ ರೀ, ತೊಕ್ಕೋತೀನಿ ಇದ್ರೊಳಗಿಂದು ಬತ್ತು ನೋಡ್ರಿ. ಅಡ್ಡೆ ಹಿಟ್ಟಿಗೆ ಒಂದು ಸ್ವಲ್ಪ ಒಣಗಕ್ಕೆ ಹಾಕಿದ್ರಿ ನಾನು, ಒಣಗಿಸಿ ಮಾಡಿ ಇವಾಗ ಇದಕ್ಕೆ ನಾನು ಇದು ಮಾಡ್ಕೋತೀನಿ, ಕಟ್ ಮಾಡ್ಕೋತೀನಿ ರೀ ಚೆಂದಾಗಿ. ಇದಕ್ಕೆ ಈ ರೀತಿ ನಾನು ಸಣ್ಣ ಸಣ್ಣ ಪೀಸ್ನಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಳಕ್ಕೆ ನಾನು ಮಿಕ್ಸರ್ದಾಗ ಹಾಕೋತೀನಿ ರೀ. ಇದಕ್ಕೆ ನೋಡ್ರಿ ಈ ರೀತಿ ಸಣ್ಣ ಸಣ್ಣದಾಗಿ ನಾನು ಪೀಸ್ ಮಾಡ್ಕೊಳಕತ್ತೀನಿ.
ಇನ್ನೂ ಹಸಿ ಐತ್ರಿ ಶೇಂಗಾ. ಮೊನ್ನೆ ಹೊಡೆದೀವಿ ಅದ್ರ ಕಲೆಗೆ ಇನ್ನೂ ಹಸಿ ಐತಿ. ಚಟ್ನಿ ಮಾಡೋಕೆ ಮಸ್ತ್ ಆಗ್ತದೆ ರೀ, ಕಾಯಿ ಚಟ್ನಿ ಅಂತೇಳಿ ನಾನು ಇದಕ್ಕಲಾಗ ಇದು ಹೊಡ್ಕೊಂಡಿ ನೋಡ್ರಿ. ಉಳ್ಳಾಗಡ್ಡಿ ಚಟ್ನಿನೂ ಮಸ್ತ್ ಆಗ್ತದ್ರಿ. ಅದಕ್ಕೆ ನಾನು ಕಾಯಿ ಚಟ್ನಿ ತೆಂಗಿನಕಾಯಿ ಇದ್ದವಲ್ರಿ, ಅದಕ್ಕೆ ಉಳ್ಳಾಗಡ್ಡಿದು ಯಾಕೆ ಮಾಡೋದು ಅಂತೇಳಿ ನಾನು ಮತ್ತೆ ಕಾಯಿ ಚಟ್ನಿ ಮಾಡಿದ್ರಿ. ಕಾಯಿ ಚಟ್ನಿನೂ ಬೆಸ್ಟ್ ಮಸ್ತ್ ಆಗ್ತದ್ರಿ. ಅದಕ್ಕೆಲ್ಲ ನಾನು ಕಾಯಿ ಚಟ್ನಿ ಹಾಕೊಳಕತ್ತೀನಿ ನೋಡ್ರಿ. ಇವಾಗ ಜಲ್ದಿ ಸಣ್ಣ ಆಗ್ಬೇಕಲ್ರಿ, ಅದಕ್ಕಾಗಿ ಸಣ್ಣಾಗಿ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇವಾಗ ಕೊಬ್ಬರಿ ಅಂತೂ ಈ ರೀತಿ ಪೀಸ ಮಾಡ್ಕೊಂಡು ಇಟ್ಕೊಂಡಿನಿ. ಇದಕ್ಕೆ ಇವಾಗ ನಾನು ಮಿಕ್ಸರ್ದಾಗ ಹಾಕೋತೀನಿ ನೋಡ್ರಿ. ಮಿಕ್ಸರ್ ವಾಟಿನೂ ತೊಗೊಂಡಿನಿ. ಇದಕ್ಕೆ ಇವಾಗ ನಾನು ಕಾಯೆಲ್ಲ ಇದ್ರಾಗ ಹಾಕೋತೀನಿ. ಆಮೇಲೆ ಇದಕ್ಕೆ ನಾನು ಒಂದಿಷ್ಟು ಹಸಿಮೆಣ್ಸಿಕಾಯಿ ಹಾಕೋತೀನಿ ನೋಡ್ರಿ. ಇವಾಗ ಹಸಿಮೆಣ್ಸಿಕಾಯಿ ಹಾಕ್ಕೊಂಡೆ. ಇವಾಗ ನೋಡ್ರಿ ಒಂದಿಷ್ಟು ಬೆಳ್ಳುಳ್ಳಿ ಹಾಕೊಳಕತ್ತೀನಿ. ನಾನು ಸೊಪ್ಪಿ ಸುಲ್ಕೊಂಡು ಬೆಳ್ಳುಳ್ಳಿ ಹಾಕೊಳಕತ್ತೀನಿ ನೋಡ್ರಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ನೋಡ್ರಿ ಕೊತ್ತಂಬರಿ ಹಾಕೊಳಕತ್ತೀನಿ ರೀ. ಹಿಟ್ಟು ನೆನೆತನ ಇದು ಆತು ಅಂತೇಳಿ ನಾನು ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ. ಇದಕ್ಕೊಂದು ಸ್ವಲ್ಪ ಇವಾಗ ನೀರು ಹಾಕೋತೀನಿ ರೀ. ನಾನು ಸಣ್ಣಾಗಿ ಗ್ರೈಂಡರ್ ಆಗಬೇಕಲ್ರಿ, ಅದಕ್ಕಲ್ಲಿಗೆ ನೀರು ಹಾಕೊಳಕತ್ತೀನಿ ನೋಡ್ರಿ. ನೀರು ಹಾಕ್ಕೊಂಡು ಇದಕ್ಕೆ ಇವಾಗ ಸಣ್ಣಾಗಿ ಗ್ರೈಂಡರ್ ಮಾಡ್ಕೊಳಂಬರ್ರಿ ನೋಡ್ರಿ. ಇವಾಗ ಗ್ರೈಂಡರ್ಗೆ ಹಾಕೊಂಬಂದ್ರಿ ನೋಡ್ರಿ. ನಾನು ನೋಡ್ರಿ ಈ ರೀತಿ ಗ್ರೈಂಡರ್ಗೆ ಹಾಕೊಂಬಂದಿನಿ, ಎಷ್ಟು ಸಣ್ಣಾಗಿ ಬಂದು ಅಂತೇಳಿ. ಇದಕ್ಕೆ ಇವಾಗ ಒಂದು ಬೊಗೋಣಿ ತೊಗೊಂಡು ಅದ್ರೊಳಗೆ ಹಾಕೋತೀನಿ ನೋಡ್ರಿ. ನಾನು ಇದಕ್ಕೆ ನಾವು ಇವಾಗ ಒಗ್ಗರಣೆ ಕೊಡ್ಬೇಕ್ರಿ. ಇದಕ್ಕೊಂದು ಸ್ವಲ್ಪ ಸಣ್ಣಾಗೈತಲ್ರಿ, ಇದಕ್ಕೆ ಒಗ್ಗರಣೆ ಕೊಡ್ತೀನಿ ರೀ. ಇವಾಗ ನಾನು ಇದಕ್ಕೆ ಫಸ್ಟ್ ನಾನು ಒಗ್ಗರಣೆ ಕೊಟ್ಟು ಆಮೇಲೆ ದೋಸೆ ಮಾಡ್ತೀನಿ ರೀ. ತಿನ್ನೋಕೆ ಈಜಿ ಆಗ್ತದಲ್ರಿ, ಜಲ್ದಿ ದೋಸೆ ಹಾಗೆ ಹಾಕೊಡೋದು, ಚಟ್ನಿನೂ ಹಚ್ಕೊಂಡು ತಿನ್ನಕ್ಕೆ ಬರ್ತೈತಿ. ಬರ್ರಿ ಇದಕ್ಕೆ ಫಸ್ಟ್ ನಾನು ಒಗ್ಗರಣೆ ಕೊಡೋಣಂತ. ಬಟ್ಲಾಗ ಒಂದು ಸ್ವಲ್ಪ ನಾನು ಎಣ್ಣೆಕಾಯಿ ಹಾಕಿಟ್ಟೀನಿ. ಬಟ್ಲೊಳಗೆ ಎಣ್ಣೆಕಾಯಿ ಹಾಕಿಟ್ಟೀನಿ ರೀ. ಇದಕ್ಕೆ ನಾನು ಇವಾಗ ಒಗ್ಗರಣೆ ಕೊಡಕ್ಕೆ ಇಟ್ಟಿನಿ ನೋಡ್ರಿ ಬಟ್ಲಾಗ ಎಣ್ಣೆ. ಇದಕ್ಕೆ ನಾನು ಇವಾಗ ಜೀರಿಗೆ ಸಾಸಿವೆ ಹಾಕೊಳಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಚಟ್ಪಟ್ ಅಂತ ಸಿಡಿದ ಬಳಿಕ ಇವಾಗ ನಾನು ಇದಕ್ಕೆ ಕಡಿಪತ್ತ ಹಾಕೋತೀನಿ ರೀ. ಎಣ್ಣೆ ಜಾಸ್ತಿ ಗರಮ್ ಆಗಬೇಕು, ಚಂದ ಕುದಿಬೇಕಲ್ರಿ ನೋಡ್ರಿ. ಎಲ್ಲ ಜೀರಿಗೆ ಸಾಸಿವೆ ಹೆಂಗೆ ಕುದಿಯಾಗತ್ತವ ಅಂತೇಳಿ ನೋಡ್ರಿ. ಇವಾಗ ಜೀರಿಗೆ ಸಾಸಿವೆ ಅಂತ ಕುದಿಯತ್ತವ. ಇವಾಗ ನಾನು ಕಡಿಪತ್ತ ಹಾಕೋತೀನಿ ನೋಡ್ರಿ. ಕಡಿಪತ್ತ ಹಾಕೊಂಡು ಒಂದು ಸ್ವಲ್ಪ ಇದಕ್ಕೆ ನೀಟಾಗಿ ನಾನು ಈ ರೀತಿ ಇದು ಮಾಡ್ಕೋತೀನಿ ರೀ. ಒಂದು ಸ್ವಲ್ಪ ಎಣ್ಣೆಗೆ ಕುದ್ದು ಬಳಕ ನಾನು ಇದಕ್ಕೆ ಇವಾಗ ನಾನು ಇದನ್ನು ಮಾಡಿ ಇಟ್ಕೊಂಡಿನಲ್ರಿ, ಗ್ರೈಂಡರ್ ಮಾಡಿ ಇಟ್ಕೊಂಡಿನಲ್ರಿ ಚಟ್ನಿಗೆ, ಅದ್ರೊಳಗೆ ಇವಾಗ ಹಾಕೋತೀನಿ ನೋಡ್ರಿ. ಇದು ನೋಡ್ರಿ ಇವಾಗ ನಾನು ಇದ್ರೊಳಗೆ ಹಾಕೊಳಕತ್ತೀನಿ. ನೋಡ್ರಿ ಹೆಂಗೆ ಕುದಿಯತ್ತು ಅಂತೇಳಿ. ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊತೀನಿ ರೀ ನಾನು. ನೋಡ್ರಿ ಚಟ್ನಿ ಅಂತೂ ರೆಡಿ ಆಯ್ತು ನೋಡ್ರಿ. ಇದಕ್ಕೆ ಇವಾಗಂತೂ ಚಟ್ನಿ ರೆಡಿ ಆಯಿತು. ಹಾಕೋರು ಅರಿಶಿಣ ಹಾಕೋಬೋದ್ರಿ, ಇಲ್ಲ ಹಾಗೇನೂ ಬಿಡ್ಬೋದು. ನಾನು ಅರಿಶಿಣ ಹಾಕಿಲ್ರಿ, ಹಾಗೆ ಬಿಟ್ಟು ನೋಡ್ರಿ. ಎಷ್ಟು ಮಸ್ತಾಗಿ ಬಂದದಂತೇಳಿ ಚಟ್ನಿ ಸೂಪರ್ ಆಗೈತ್ರಿ. ಬರ್ರಿ ಇವಾಗ ದೋಸೆ ಬಿಡೋಣಂತ ನೋಡ್ರಿ. ಇವಾಗ ದೋಸೆ ಇಟ್ಟಂತೂ ನೋಡ್ರಿ ಎಷ್ಟು ಮಸ್ತಾಗಿ ಬಂದದಂತೇಳಿ. ಒಂಚೂರು ಎಲ್ಲಿ ಇದು ಆಗಿಲ್ಲ. ಇದಕ್ಕೆ ನಾನು ಇವಾಗ ಉಪ್ಪು ಹಾಕೋತೀನಿ ರೀ, ರುಚಿಗೆ ತಕ್ಕಷ್ಟು ನೋಡ್ರಿ. ಉಪ್ಪು ಹಾಕೊಳಕತ್ತೀನಿ ನೋಡ್ರಿ. ನಮ್ಮ ರಚ್ಚು ಇಲ್ಲೇ ಅದಾಳ್ರಿ, ಭಾಳ ಅಂದ್ರೆ ಭಾಳ ಕಿಟಕ್ ಮಾಡ್ತಾ ಬುಟ್ಟಿ ಎಲ್ಲ ಎತ್ತೆ ತೊಗೊಳ್ಲಾಗತ್ತಾಳ್ರಿ ಅಕ್ಕಿ ಅಂತ ನೋಡ್ರಿ. ಇವಾಗ ಜಲ್ದಿ ನೀನು ರಾಣ ಲೇಟ್ ಹಾಕಲ್ರಿ, ಅದಕ್ಕೆಲ್ಲ ಪಟ್ಟನೆ ಮಾಡಿಕೊಡ್ತೀನಿ ರೀ ಅವನೇನು ನೋಡ್ರಿ. ಇವಾಗ ಒಂದು ಸ್ವಲ್ಪ ಸೋಡಾ ಹಾಕೊಳಕತ್ತೀನಿ ನಾನು ನೋಡ್ರಿ. ಸೋಡಾ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಉಪ್ಪು ಸೋಡಾ ಎಲ್ಲ ಮಿಕ್ಸ್ ಹಾಕೋಬೇಕಲ್ರಿ ಎಲ್ಲದಾಗ, ಅದಕ್ಕೆಲ್ಲ ನೀಟಾಗಿ ನೋಡ್ರಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಹಿಟ್ಟು ನೋಡ್ರಿ ಅದಕ್ಕೆ ತಕ್ಕಂಗೆ ರೆಡಿ ಆಗೈತಿ. ಇವಾಗಂತೂ ಇವಾಗೇನು ಅಳಸ ಹಾಕಲ್ರಿ, ಇದಕ್ಕೆ ನೀರನ್ನೂ ಹಾಕಲ್ಲ, ಏನೂ ಹಾಕಂಗಿಲ್ಲ. ಬರ್ರಿ ಇವಾಗ ದೋಸೆ ಮಾಡೋಣಂತ ನೋಡ್ರಿ. ಇವಾಗಂತೂ ತೆವಿಕಾಯಿ ಹಾಕಿಟ್ಟಿನಿ. ಇದಕ್ಕೆ ನಾನು ಉಳ್ಳಾಗಡ್ಡಿ ಹಚ್ಕೊಂಡಿ ನೋಡ್ರಿ ಒಂದಿಷ್ಟು, ಅಂದ್ರೆ ಉಳ್ಳಾಗಡ್ಡಿ ಅರ್ಧ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಚಾಕುಕ ನಾನು ಚುಚ್ಕೊಂಡಿನಿ. ಈ ರೀತಿ ಎಲ್ಲ ಕಡೆಗೆ ಎಣ್ಣೆ ಹಚ್ಕೊಳಕತ್ತೀನಿ ನೋಡ್ರಿ. ಇದಕ್ಕೆ ಫಸ್ಟ್ ನಾನು ಒಂದೇ ಸರ್ತಿ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ರೀ ಉಳ್ಳಾಗಡ್ಡಿದಿಂತ ನೋಡ್ರಿ. ಎಣ್ಣೆ ಅಂತ ಹಚ್ಕೊಂಡಿನಿ. ಇವಾಗ ದೋಸೆ ಹಾಕ್ತೀನಿ ನೋಡ್ರಿ. ತೆವಿ ಅಂತೂ ಕಾವಾಗೈತಿ ನೋಡ್ರಿ. ದೋಸೆ ಅಂತೂ ಹಾಕಿದ. ಇವಾಗ ನಾನು ಇದಕ್ಕೆ ರೌಂಡಾಗಿ ಎಲ್ಲ ಕಡೆಗೆ ಇದು ಮಾಡ್ಕೊತೀನಿ ರೀ ಚೆಂದಾಗಿ. ತಿಳಬೇಕಾದ್ರೆ ನಾವು ಒಂದು ಸ್ವಲ್ಪ ಅಳಸ್ ಮಾಡ್ಕೊಂಡು ಹಾಕೋಬೋದು ರೀ. ಮತ್ತು ನಮ್ಗೆ ದಪ್ಪಾಗಿ ಚೆನ್ನಾಗಿ ಬರ್ಬೇಕಂದ್ರೆ ಒಂದು ಸ್ವಲ್ಪ ಗಟ್ಟಿದ್ರು ನಡೀತದೆ ರೀ.
ಇದ್ರ ಮ್ಯಾಲೆ ಒಂದು ಸ್ವಲ್ಪ ನಾನು ಎಣ್ಣೆ ಸಿಂಬಳಿಸ್ಕೊತೀನಿ ರೀ. ಅಂದರೆ ಈ ರೀತಿ ಎಣ್ಣೆ ಹಾಕೋತೀನಿ ರೀ. ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ನಾವು ಉಮ್ಗಾಯಿ ಎಲ್ಲ ಬಿಡಬೇಕಲ್ರಿ, ಅದಕ್ಕಾಗಿ ಒಂದು ಸ್ವಲ್ಪ ನಾನು ಮ್ಯಾಲೆ ಮುಚ್ಕೋತೀನಿ ರೀ. ಇದಕ್ಕೆ ಈ ರೀತಿ ಮುಚ್ಕೊಳಕತ್ತೀನಿ ನೋಡ್ರಿ. ನಾನು ಇವಾಗ ತೊಗೋತೀನಿ ನೋಡ್ರಿ ಹೊಳ್ಳಿಸಿ ಹಾಕೊಳಕ್ಕೆ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದದ ಅಂಥೇಳಿ. ಇವಾಗ ನಾನು ಇದಕ್ಕೆ ಹೊಳ್ಳಿಸಿ ಹಾಕೋತೀನಿ ರೀ. ನೋಡ್ರಿ ತೆವಿಗೆ ಒಂದು ಸ್ವಲ್ಪ ಹತ್ಕೊಂಗಿಲ್ಲ. ನೋಡ್ರಿ ಯಾವ ಕಲರ್ದಾಗ ಎಷ್ಟು ಮಸ್ತಾಗಿ ಬಂದಾವ ದೋಸೆ ಅಂಥೇಳಿ. ಮಸ್ತಾಗಿ ಚೆನ್ನಾಗಿ ಬರ್ತಾವ್ರಿ ದೋಸೆ ಅಂತರು. ಇದ್ರ ಮ್ಯಾಲಂತರು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವ ಅಂಥೇಳಿ. ಒಂದು ಚೂರು ಎಲ್ಲಿ ಹರಿದಿಲ್ಲ ಮಾಡಿಲ್ಲ. ಕಲರ್ ನೋಡ್ರಿ ಹೆಂಗೆ ಬಂದಾವ ಅಂಥೇಳಿ. ಫಸ್ಟ್ 2-3 ದೋಸೆ ಹಾಕಿ ರಾಯಣಗ ಟಿಫಿನ್ ಕಟ್ತೀನಿ ರೀ. ಆಮೇಲೆ ಅವನಿಗೆ ತಿನ್ನಕ್ಕೆ ಕೊಡ್ತೀನಿ ರೀ. ನಾನು ಎರಡೂ ಬದಿ ಚೆನ್ನಾಗಿ ಬೇಯ್ಬೇಕ್ರಿ ಚೆಂದಾಗಿ. ಆಮೇಲೆ ಅಂದ್ರೆ ಬೇಯ್ಬೇಕಂದ್ರೆ ಹೇಳ್ಬೇಕ್ರಿ ಚೆನ್ನಾಗಿ. ಚೆನ್ನಾಗಿ ಸುಟ್ಟಂದ್ರೆ ಟೇಸ್ಟಿ ಬರ್ತೈತೆ ಅಲ್ರಿ, ಅದಕ್ಕೆ ಎರಡೂ ಬದಿ ಚೆನ್ನಾಗಿ ಬೇಯಿಸ್ತೀನಿ ರೀ. ನಾನು ಇದಕ್ಕೆ ಇವಾಗ ಹೊಳ್ಳಿಸಿ ಹಾಕೋತೀನಿ ರೀ. ನಾನು ನೋಡ್ರಿ ಎಷ್ಟು ಭಾರಿ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬಂದಾವ ಅಂಥೇಳಿ ನೋಡ್ರಿ. ಇದಕ್ಕೆ ಇವಾಗ ನಾನು ಪ್ಲೇಟ್ದಾಗ ಹಾಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವ ಅಂಥೇಳಿ ಸಾಫ್ಟಾಗಿ. ಇವಾಗ ನಾನು ಇದಕ್ಕೆ ಎಣ್ಣೆ ಹಚ್ಚಂಗಿಲ್ಲ ರೀ. ಮತ್ತೊಂದು ಹಾಕೋತೀನಿ ನೋಡ್ರಿ. ಹಾಗೆ ಈ ಸಲ ಎಣ್ಣೆ ಹಚ್ಚಂಗಿಲ್ಲ ರೀ. ನಾನು ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾವೆ ಅಂಥೇಳಿ. ಒಂಚೂರು ಹರಿಯಂಗಿಲ್ಲ ನೋಡ್ರಿ. ಅಲ್ಲಿ ಒಂಚೂರು ತಿರುಗೋ ಮತ್ತಿಗೆ ಆಮೇಲೆ ಇದು ಮಾಡೋ ಮತ್ತಿಗೆ ಹರಿಯಂಗಿಲ್ಲ ರೀ. ಅಷ್ಟು ಜಿಗಿ ಬರ್ತೈತೆ ರೀ ಇದಂತರೂ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ. ನಾನು ಮತ್ತೆ ನೋಡ್ರಿ ಈ ರೀತಿ ನಾನು ಮ್ಯಾಲೆ ಎಣ್ಣೆ ಹಾಕೊಳಕತ್ತೀನಿ. ಹಾಕೊಂಡ್ಕೆ ಮ್ಯಾಲೆ ಒಂದು ಸ್ವಲ್ಪ ಮುಚ್ತೀನಿ ರೀ. ಜಲ್ದಿ ಉಮ್ಗೈತದಲ್ರಿ, ಅದಕ್ಕಾಗಿ ಮ್ಯಾಲೆ ಮುಚ್ತೀನಿ ರೀ. ನಾನು ನೋಡ್ರಿ ಇವಾಗ ತಕ್ಕೊಳಕತ್ತೀನಿ ನೋಡ್ರಿ. ನಾನು ನೋಡ್ರಿ ಇವಾಗ ಹತ್ಕೊಂಡಿಲ್ಲ ನೋಡ್ರಿ ತೆವಿಗೆ. ಎರಡು ಚೆನ್ನಾಗಿ ಬಂದಾವ ಅಂಥೇಳಿ. ಎಣ್ಣೆ ಹಚ್ಚಿಲ್ರಿ ನಾನು, ಒಂದೇ ಸಲ ಎಣ್ಣೆ ಹಚ್ಚೀನಿ. ಎರಡು ಚೆನ್ನಾಗಿ ಬಂದಾವ ನೋಡ್ರಿ. ಒಟ್ಟು ಹತ್ಕೊಂಗಿಲ್ಲ, ಅಷ್ಟು ಚೆನ್ನಾಗಿ ಇರ್ತದೆ. ದೋಸೆ ತೆವಿ ಅಂತೂ ಮಸ್ತ್ ಐತ್ರಿ. ಇದು ದೋಸೆ ತೆವಿ ನಮ್ದು ಮದುವೆ ಒಳಗಿಂದ ಐತೆ ನೋಡ್ರಿ. ಅಷ್ಟು ಮಸ್ತ್ ಐತಿ ಬಂದೈತಿ ದೋಸೆ ತೆವಿ ಅಂತೂ. ಒಂದೊಂದು ಡೂಪ್ಲಿಕೇಟ್ ಸಿಗ್ತಾವ್ರಿ, ಆಮೇಲೆ ಒಂದೊಂದು ಒರಿಜಿನಲ್ ಸಿಗ್ತಾವೆ. ಇದು ಇಷ್ಟು ವಜ್ಜೆ ಐತೆ ಅಂದ್ರೆ 1 ಕಿಲೋ ಮೇಲೆ ಐತೆ ನೋಡ್ರಿ. ಅಷ್ಟು ವಜ್ಜೆ ಐತಿ. ಭಾಳ ಅಂದ್ರೆ ಭಾಳ ಭಾರ ಅದ ರೀ ಇದು. ನಾನು ಇವಾಗ ತೆಗ್ದೀನಿ ರೀ. ಇದಕ್ಕೆ ಇಷ್ಟು ದಿನ ತೆಗ್ದಿತ್ತಿಲ್ಲ ನೋಡ್ರಿ. ರೆಡಿ ಐತೆ ನೋಡ್ರಿ. ಬರ್ರಿ ಇವಾಗ ಫಸ್ಟ್ ನಾನು ರಾಯಣಗ ಇನ್ನೊಂದು 2 ಹಾಕಿ ನಾನು ಅವನಿಗೆ ಟಿಫಿನ್ ಕಟ್ತೀನಿ ರೀ. ಇವಾಗ ನೋಡ್ರಿ ಇವಾಗ ದೋಸೆ ಅಂತೂ ರೆಡಿ ಐತು. ರಾಯಣಗ 1-2 ಕಟ್ಟದ. ಆಮೇಲೆ ತಿಂದು ಹೋದ್ರಿ ಅವ. ಇನ್ನೂ ಹೋಗಿಲ್ಲ ರೀ, ಇಲ್ಲೇ ಅದನ್ರಿ ಅವ. ಇನ್ನೂ ತಿನ್ನಾಗತ್ತಾನ ರೀ. ಡಬ್ಬ ಕಟ್ಟಿಟ್ಟಿನಿ ಅವಂದು. ನೋಡ್ರಿ ಇವಾಗ ನಾವು ಹಾಗೆ ತಿನ್ನಾಗತ್ತೀವಿ. ಬಿಸಿ ಇರೋದ್ರಾಗೆ ಚಂದ ಇರ್ತಾವಲ್ರಿ, ಅದಕ್ಕೆ ತಿನ್ನಾಗತ್ತೀವಿ ನೋಡ್ರಿ. ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದಾವ ಅಂಥೇಳಿ, ಎಷ್ಟು ಮೆತ್ತಗಾಗ್ಯಾವ ಅಂಥೇಳಿ. ಚಟ್ನಿನೂ ಅಷ್ಟೇ ಚೆನ್ನಾಗಿ ಆಗೈತ್ರಿ. ಇದ್ರಾಗ ಮೊಸರನ್ನು ಹಾಕೊಂಡು ತಿನ್ಬೋದು ರೀ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವ ಅಂಥೇಳಿ. ಫುಲ್ ಸಾಫ್ಟಾಗಿ ಬಂದಾವ ನೋಡ್ರಿ. ಬರ್ರಿ ಹಾಗೆ ನಮ್ಮ ರಾಯಣ ಕೇಳೋಣಂತ ಹೆಂಗಾಗ್ಯಾವ ಅಂಥೇಳಿ. ನೋಡ್ರಿ ಇಲ್ಲಿ ನಮ್ಮ ರಾಯಣ ತಿನ್ನತ್ತ ನೋಡ್ರಿ. ನಾವು ತಿನ್ನತ್ತೀವಿ, ನೀವು ತಿನ್ನಾಗತ್ತೀರಿ. ಬರ್ರಿ ರಾಯಣ ತಿನ್ನೋಪ್ಪು. ಅವನು ಹೋಮ್ವರ್ಕ್ ಮಾಡಾಕತ್ತಾನ ರೀ. ಶಾಲೆಗೆ ಹೊಡಿತಾರೆ ಅಂಥೇಳಿ ಹೋಮ್ವರ್ಕ್ ಮಾಡ್ಕೆರೆ ತೊಗೊಂಡು ಹೋಗ್ಬೇಕನ್ನತ್ತಾನ ರೀ ಅವನು. ಖಾರ ಆಗ್ಯದ ನೋಡಿ, ಹೆಂಗಾಗ್ಯದ ನೋಡು. ನಮ್ಮ ಶಾದ ನೋಡ್ರಿ ಒಣ ತಿನ್ನಾಗತ್ತಾಳ. ಅದಕ್ಕೆ ಚಟ್ನಿ ಒಲ್ಲಂತ್ರಿ. ಹೆಂಗಾಗ್ಯದಪ್ಪು? ಸೂಪರ್ ಆಗ್ಯದಂತ್ರಿ. ಖಾರ ಆಗಿಲ್ಲಲ್ಲ? ಚೆನ್ನಾಗ್ಯಾಗ್ಯದಂತ್ರಿ. ಅವನು ತಿನ್ನತ್ತ ನೋಡ್ರಿ. ನಮ್ಮ ರಚ್ಚು ನೋಡ್ರಿಕಿ ತಿನ್ನೋದು ಬಿಟ್ಟು ಎಲ್ಲ ಬರೆಯೋದೆಲ್ಲ ಹ್ಯಾ ಮಾಡತ್ತಾಳ ಅಂಥೇಳಿ. ಅಪ್ಪ ಅಷ್ಟು ಬರ್ದಿದ್ದಿ? ಇನ್ನೂ ಬರೆಯೋದೇನು? ರಚ್ಚು ಗೀಚ್ ಹಾಕ್ಬೇಡ. ನಮ್ಮ ಮನ್ಯಾಗ ನೋಡ್ರಿ ನಾಯಿನೂ ಬರ್ತದೆ ನೋಡ್ರಿ ಒಳಗೆ ಮನ್ಯಾಗ. ನಾಯಿ ಅಂತ ಅದು ಮನೆ ಫ್ರೀ ಆಗೈತ್ರಿ. ಅದಕ್ಕೆ ಯಾಕಂದ್ರೆ ನಮ್ಮ ಮನ್ಯಾಗ ನಾವು ರೊಟ್ಟಿ ಅಂತ ಹಾಕ್ತೀವಲ್ರಿ, ಅದಕ್ಕಲ್ಲೇ ಬರ್ತದೆ ರೀ ನಂಬಲ್ಲಿ. ನೋಡ್ರಿ ಎಲ್ಲಿ ಬತ್ತ ಅಂತೇಳಿ. ನೋಡ್ರಿ ಎಲ್ಲ ಕಡೆ ತಿರುಗಾಡ್ತದೆ ರೀ. ನೋಡ್ರಿ ಇಲ್ಲಿ ನಾಯಿ. ರಪ್ಪು ನಾಯಿಗೆ ಒಂದು ಸ್ವಲ್ಪ ಹಾಕು. ಅದು ಅಂಜಲಗತ್ತದ. ನಾಯಿಗೆ ಒಂದು ಸ್ವಲ್ಪ ಹಾಕಿದ್ರಿ ತಿರ್ಲಾತದ ನೋಡ್ರಿ. ಅದನ್ನು ನಾ ಹಾಕ್ತೇವಲ್ರಿ, ಅದಕ್ಕಲ್ಲೇ ಮನ್ಯಾಗ ಬರ್ತದ್ರಿ. ಅದು ಬಾಯಿ ಹಾಕ್ತದ, ಅಗಲ್ದಾಗ ಬಾಯಿ ಹಾಕ್ತದ ತೆಗಿ. ನೋಡ್ರಿ ಇವಾಗ ನಾವಂತರೂ ದೋಸೆ ತಿನ್ನತ್ತೀವಿ. ಎಲ್ಲರೂ ಬರ್ರಿ ದೋಸೆ ತಿನ್ನತ್ತೀರಂತ. ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತೀವಿ ರೀ. ಮತ್ತು ನಿಮ್ಗೆ ಎಲ್ಲರಿಗೂ ಮುಂದೆ ನೋಡಿದ ಸಿಗ್ತೀವಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಸಪೋರ್ಟ್ ಮಾಡಿರಿ. ಮತ್ತು ಎಲ್ಲರಿಗೂ ಮುಂದೆ ನೋಡಿದ ಸಿಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್.